ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮ್ಮ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ವಿ, 5:30ಗೆಲ್ಲನೂ ಎದ್ಬಿಟ್ಟಿದ್ವಿ. ನನ್ನ ಮಗಳು ಎದ್ಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಲೈಟಾಗಿ ವಾಕ್ ಮಾಡಿಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಬೆಳಕೆ ಆಗೋಯ್ತು ಅಂತ ಹೇಳ್ಬೋದು. ಇವಾಗ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಅಫ್ರೆಶ್ನ ಹಾಕ್ಕೊಳ್ತಾ ಇದ್ದೀವಿ, ಕುಡಿಯೋಣ ಅಂತೇಳಿ. ಅಫ್ರೆಶ್ನ ಹಾಕಿ ಕೊಟ್ಟೆ ಅಂತಂದರೆ ನಾನು ನನ್ನ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಕುಡಿಬೋದು ಅಂತ ಹೇಳಿ. ಇಲ್ಲಾಂದರೆ ನಾನು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರು ಅವರು ಎದ್ದಿರೋದಿಲ್ಲ ಕೆಲವೊಂದು ಟೈಮ್ ನಾನು ಎದ್ದೋಳೋಕ್ಕೂ ಮುಂಚೆನೇ ನನ್ನ ಹಸ್ಬೆಂಡೇ ಎದ್ಬಿಟ್ಟು ನನಗೆ ಅಫ್ರೆಶ್ ಕೊಡ್ತಾರೆ. ಇವತ್ತು ನಾವೇ ಹಾಕ್ತಾಯಿದ್ವಿ. ಫ್ರೆಶ್ ಹಾಕ್ಕೊಂಡು ಹೋದ್ವಿ, ತುಂಬ ಬಿಸಿ ಇತ್ತು. ಹಂಗಾಗಿಬಿಟ್ಟು ಫಸ್ಟು ಆಯಿಲ್ ಮಸಾಜ್ ಮಾಡ್ಕೊಂಬಿಡೋಣ, ಆಮೇಲೆ ಸ್ನಾನಕ್ಕೂ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ನನ್ನ ಮಗಳಿಗೂ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಕೊಟ್ಟೆ. ಅದಾದಮೇಲೆ ನಾನು ಕೂಡ ಆಯಿಲ್ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಕೂತ್ಕೊಂಡು ಫ್ರೆಶ್ ಕುಡ್ಕೊಂಡು ಜೊತೆಗೆ ಡಿಸ್ಕಸನ್ನು ಮಾಡ್ಕೊಂಬಿಡ್ತೀವಿ. ಅಂದರೆ ಏನಾದರೂ ಕೆಲಸ ಇತ್ತು ಅಂತಂದರೆ ಡಿವೈಡ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿ. ಕೆಲವೊಂದು ಟೈಮು ನಾನು ಒಬ್ಬಳೇ ಇದ್ದೆ, ನಾನು ಒಬ್ಬಳೇ ಕೆಲಸ ಮಾಡ್ಕೋಬೇಕು ಅಂತ ಇದ್ದಾಗ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಡ್ತೀನಿ, ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡ್ಕೋಬೇಕು. ಜೊತೆಗೆ ಎಕ್ಸ್ಟ್ರಾ ಏನಾದರೂ ಕೆಲಸ ಇತ್ತು ಅಂತಂದರೆ ಅದನ್ನು ಯಾವ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಯಾಕಂದರೆ ಸ್ಟಿಚಿಂಗ್ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಒಂದೇ ಸಲ ಎಲ್ಲದನ್ನೂ ಮಾಡೋದಕ್ಕಾಗಲ್ಲ. ಈಗ ಬೆಳಿಗ್ಗೆ ತಿಂಡಿ ಆದಮೇಲೆ ಮಕ್ಳಿಗೆ ರೆಡಿ ಮಾಡೋದಕ್ಕಾಗುತ್ತೆ, ರೆಡಿ ಮಾಡಿ ಆದಮೇಲೆ ಸ್ಟಿಚಿಂಗ್ದಿರುತ್ತೆ, ಆಮೇಲೆ ವಿಡಿಯೋ ಎಡಿಟಿಂಗ್ ಇರುತ್ತೆ. ಪ್ರತಿಯೊಂದ್ರ ಜೊತೆಗೆ ಈ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ನನ್ನ ಮಗಳೇ ಯಾವಾಗಲೂ ಪಾತ್ರೆ ತೊಳ್ಕೊಡೋದು ನಿಮಗೆ ಗೊತ್ತು, ಬಟ್ ಇವತ್ತು ನಾನೇ ಪಾತ್ರೆ ತೊಳ್ಕೊತಾ ಇದ್ದೆ. ಯಾಕಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಹೋಗೋದು ಇವತ್ತು ಅಂತ ಹೇಳಿದರು. ಹಂಗಾಗಿ ಈಗ ಅವರಿಗೇನೆ ದೋಸೆದು ರಾತ್ರಿ ನೆನೆಸಿಟ್ಟಿದ್ದೆ. ಮಲ್ಟಿಗ್ರೈನ್ ಎಲ್ಲ ಬರುತ್ತಲ್ವ, ಅಂದರೆ ಏನು ಸಾರಿನ ಕಾಳುಗಳು ಜೊತೆಗೆ ಸಿರಿಧಾನ್ಯ ಎಲ್ಲ ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ ಮಿಕ್ಸು. ಅದನ್ನು ರುಬ್ಬೋದಕ್ಕೆ ಕೊಟ್ಟೋಗಿದ್ದೆ. ಇವಾಗ ಅವರು ರುಬ್ಕೊಡ್ತಾಯಿದ್ರು. ಅದನ್ನೆಲ್ಲ ರುಬ್ಬಿ ಎತ್ತಿಟ್ರೆ ನನಗೆ ಬಂದಿದ್ದ ತಕ್ಷಣವೇ ಚಟ್ನಿ ಮಾಡಿಕೊಂಡು ಆಮೇಲೆ ದೋಸೆ ಹಾಕ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಪಾತ್ರೆ ತೊಳೆಯೋಣ ಅಂತ ಹೋಗಿದ್ದೆ. ಅಷ್ಟರೊಳಗಡೆ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಟಿದ್ರು. ಬಟ್ ಅದರಲ್ಲಿ ಏನಾಯಿತು ಅಂತಂದರೆ ಕೆಲವೊಂದೊಂದು ಕಾಳುಗಳು ಗ್ರೈಂಡೇ ಆಗಿರಲಿಲ್ಲ, ಹಂಗಂಗೆ ಇತ್ತು. ಒಂದೊಂದು ಕಾಳೆಲ್ಲ ಅಂದರೆ ಮೇಲೆ ಬಂದಿರುತ್ತಲ್ವ, ಅದನ್ನು ಈಗ ನಾವಾದರೆ ಸೈಡಲ್ಲೆಲ್ಲ ಹಿಂಗೆ ಅಂದ್ಕೊಂಡು ಪದೇ ಪದೇ ನೀರು ಹಾಕ್ಕೊಂಡು ನಿಧಾನವಾಗಿ ರುಬ್ಕೋತೀವಿ. ಇವ್ರಿಗೆ ಹೇಳೋಕ್ಕಾಗಲ್ಲ ಅಲ್ವ, ಅವ್ರಿಗೆ ಬಂದಿರೋ ಥರನೇ ರುಬ್ಬಿದ್ರು. ಬಟ್ ದೋಸೆ ಇವಾಗ ಒಂದೊಂದು ಕಾಳೆಲ್ಲನೂ ಸೈಡಲ್ಲಿ ಮೇಲೆ ಬರ್ತಾಯಿತ್ತು. ಪರವಾಗಿಲ್ಲ, ಇಷ್ಟಾದರೂ ಆಯ್ತಲ್ಲ ಅಂತ ಅಂದ್ಕೊಂಡೆ. ಈ ಥರ ಕೆಲಸ ಮಾಡಿಕೊಡ್ದೇನೆ ತುಂಬ ದಿನಗಳೇ ಆಗೋಯಿತು ಅಂತ ಹೇಳ್ಬೋದು. ಯಾಕಂದರೆ ಅವರು ಕೂಡ ಬ್ಯುಸಿ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಗೊತ್ತು ಎಲ್ರಿಗೂ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲೆಲ್ಲ ಬರ್ತಾ ಇರೋದೆ ಸಿಲಿಂಡರ್ದು ಪ್ರಾಬ್ಲಮ್ಮು. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಬುಕ್ ಮಾಡಿದ್ರೆ 1 ವೀಕ್ 15 ಡೇಸ್ವರೆಗೂ ಆಗ್ತಾಯಿದೆ ಬರೋದು. ಜೊತೆಗೆ ಹೋಟೆಲವ್ರಿಗೆ, ಕಂಪ್ನಿಯವ್ರಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗಿದೆ. ಅದೇ ಒಂದು ಪ್ರಾಬ್ಲಮಿಂದಾಗಿ ನನ್ನ ಹಸ್ಬೆಂಡ್ ಕೂಡ ಫ್ರೀ ಇಲ್ಲ. ಯಾಕಂದರೆ ದಿನಕ್ಕೆ ಒಂದು 100 ಮೇಲೆ ಬಿಲ್ ಇರ್ತವೆ. ಅದಕ್ಕೆ ಕೊಡೋದು 30 to 40 ಸಿಲಿಂಡರ್ಸ್ ಕೊಟ್ಟಿರ್ತಾರಲ್ವ, ಅದನ್ನು ಯಾರು ಗ್ಯಾಸ್ ಬುಕ್ ಮಾಡಿರೋರಿಗೇ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಅದಾದಮೇಲೆ ಇವತ್ತು ಬುಕ್ ಮಾಡಿದ್ದೀನಿ, ಇವತ್ತು ಕೊಡಿ ಅಂತ ಹೇಳಿದರೆ ಅವ್ರಿಗೆ ಕೊಡೋದಕ್ಕಾಗಲ್ಲ. ಹಂಗಾಗಿ ಈಗ 120 ಬಿಲ್ ಇಟ್ಕೊಂಡು ಅವರು ಒಂದು 40 ಸಿಲಿಂಡರ್ ತೊಗೊಂಡೋಗಿ ಕೊಡಬೇಕು ಅಂತಂದರೆ ಫಸ್ಟ್ ಯಾರು ಬುಕ್ ಮಾಡಿರ್ತಾರಲ್ವ ಅವರಿಗೆ ಕೊಡಬೇಕಲ್ವ. ಇವತ್ತು ಬುಕ್ ಮಾಡಿದ ತಕ್ಷಣ ಇವತ್ತು ಕೊಡಿ ಅಂತಂದರೆ ಆಗಲ್ಲ. ಹಂಗಾಗಿಬಿಟ್ಟು ಸ್ವಲ್ಪ ಹೆವಿನೇ ಆಗಿದೆ ಅಂತ ಹೇಳ್ಬೋದು ಇವ್ರ ಕೆಲಸ. ಹಂಗಾಗಿ ಸ್ವಲ್ಪ ಫ್ರೀನೇ ಸಿಗೋದಿಲ್ಲ. ಆದರೆ ಇನ್ನೊಂದು ಕಡೆ ಒಂಥರ ಫ್ರೀ ಅಂತಂದರೆ ಹೆಂಗೆ ಅಂತಂದರೆ ಎಲ್ರಿಗೂ ಆನ್ಸರ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಎಲ್ರಿಗೂ ಫೋನ್ ಪಿಕ್ ಮಾಡಿ ದಿನಕ್ಕೆ ಏನಿಲ್ಲ ಅಂದ್ರೂ 200 ಮೇಲೆ ಫೋನ್ ಕಾಲ್ ಬರುತ್ತೆ. ಅದೆಲ್ಲ ಅಟೆಂಡ್ ಮಾಡಿ ಅವರಿಗೆ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ ಸಾಕಾಗೋಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮನೇಲಿ ಅವ್ರು ಏನಾದರೂ ಇದ್ದರು ಅಂದರೆ ಆ ಫೋನ್ ಕಾಲ್ ಬರೋದು, ಇವರು ಅದನ್ನು ಅಟೆಂಡ್ ಮಾಡಿ ಅವ್ರಿಗೆ ರಿಪ್ಲೈ ಮಾಡೋದನ್ನು ಕೇಳ್ತಾ ಇದ್ದರೆ ನನಗೆ ತಲೆ ಕೆಟ್ಟೋಗಿರುತ್ತೆ. ಇನ್ನು ಅವ್ರಿಗೆ ಹೆಂಗೆ ಅಂತ ನನಗನ್ಸುತ್ತೆ. ಆದರೆ ಇಷ್ಟೇ ಒಂದು ಕಡಿಮೆ ಅಂದರೆ ಲೋಡ್ ಬರ್ತಾಯಿಲ್ಲ ಇವರಿಗೆ. ಅವ್ರಿಗೆ ಲೋಡ್ ಬಂದರೆ ಇವ್ರ ಹತ್ರ ಸಿಲಿಂಡ್ರ್ ಇದ್ದರೆ ತಾನೇ ಕಸ್ಟಮರ್ಸಿಗೆಲ್ಲ ಕೊಡೋದಕ್ಕಾಗೋದು ಅಂತ ಹೇಳಿ ಅದು ಒಂದು ಏನು ದೊಡ್ಡ ಪ್ರಾಬ್ಲಮ್ ಅಂದರೆ ಹಂಗೇ ಇವಾಗ ಅವ್ರಿಗೆ ಆಗಿರೋದು. ಸಿಲಿಂಡರ್ ಬಂತು ಅಂತಂದರೆ ಎಲ್ರಿಗೂ ಕೊಡ್ಬೋದಲ್ವ. ಹಂಗಾಗಿ ಈಗ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೇನೆಂದರೆ
ಸಿಲಿಂಡರ್ ಏನು ಆ ಏಜೆನ್ಸಿಯವ್ರಿಗೇ ಸಿಲಿಂಡರ್ ಸಿಗ್ತಾ ಇಲ್ಲ. ಅವ್ರಿಗೆ ಸಿಕ್ಕಿದ್ರು ಅಂದರೆ ಕಸ್ಟಮರ್ಸಿಗಂತೂ ನಿಜವಾಗ್ಲೂ ಆದಷ್ಟು ಬೇಗ ತಲುಪಿಸ್ತಾರೆ. ನನ್ನ ಒಂದು ರಿಕ್ವೆಸ್ಟ್, ಸ್ವಲ್ಪ ಎಲ್ರೂ ತಾಳ್ಮೆಯಿಂದ ಇರಬೇಕು ಅಂತ. ಏಕೆಂದರೆ ಎಲ್ರೂ ಅವರಿಗೆ ಏನು ನೇರವಾಗಿ ಕಾಣಿಸೋದು ಅಂದರೆ ಟಿ ವಿ ನ್ಯೂಸ್ಗಳಲ್ಲೆಲ್ಲನೂ ಕೆಲವೊಂದೊಂದು ಎಲ್ಲನೂ ಇರೋ ಥರನೇ ಹೇಳಿರೋದೆಲ್ಲ ಅದನ್ನು ನಂಬಿಕೊಂಡು ಕೆಲವೊಬ್ಬರು ಏನು ಈಗ ಹಳ್ಳಿಗಳಲ್ಲಿ ಭಯ ಪಟ್ಕೊಂಡು ಇವತ್ತು ಸಿಲಿಂಡರ್ ಬುಕ್ ಮಾಡೋ ಸಿಚುವೇಶನ್ ಇಲ್ಲ, ನನ್ನ ಹತ್ರ ಇದೆ ಅಂದ್ರೂ ಬುಕ್ ಮಾಡಿ ತೊಗೊಳ್ತಾ ಇದ್ದಾರೆ. ಆ ಥರ ಆಗೋದ್ರಿಂದನೇ ಸ್ವಲ್ಪ ಬೇರೆಯವರಿಗೆಲ್ಲನೂ ಏನು ತೀರಾ ಇಲ್ಲವೇ ಇಲ್ಲ, ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಆಗ್ತಾಯಿಲ್ಲ, ಮಕ್ಕಳು ಇದ್ದಾರೆ, ಉಪವಾಸ ಇದ್ದಾರೆ, ಅಥವಾ ಏನು ಒಲೆ ಹಚ್ಚೋಂಥ ಪರಿಸ್ಥಿತಿ ಬರ್ತಾಯಿದೆ. ಸಿಟಿಗಳಲ್ಲಿ ಒಲೆ ಹಚ್ಚೋಕ್ಕೂ ಆಗಲ್ಲ ಅಲ್ವಾ, ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇದೆ ಕೆಲವೊಬ್ಬರಿಗೆ ಅಂತ ಅಂದರೆ ಈ ಥರ ಒಂದು ಏನು ಕೆಲವೊಂದೊಂದು ಇಲ್ಲದೆ ಇರೋದನ್ನು ನಂಬಿಕೊಂಡು ಪಾಪ ತಗೊಳ್ಳದೇ ಇರೋರೆಲ್ಲೂ ಬುಕ್ ಮಾಡೋದ್ರಿಂದ ಅಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನನಗನ್ಸುತ್ತೆ. ಹಂಗಾಗಿ ನನಗೆ ಅನಿಸಿರೋದನ್ನು ನಾನು ಹೇಳಿದ್ದೀನಿ. ಇದಿಷ್ಟನ್ನು ಸಿಲಿಂಡರ್ ಬಗ್ಗೆ ನನಗೆ ಯಾಕೋ ಈಗ ನೆನಪಾಯಿತು ನನ್ನ ಹಸ್ಬೆಂಡ್ನ ನೋಡುವಾಗ, ಅದಕ್ಕೆ ಶೇರ್ ಮಾಡಿದ್ದೀನಿ. ಈಗ ಇದಿಷ್ಟು ಎಲ್ಲ ಆದಮೇಲೆ ನಾನು ಒಂದು ಟೊಮೊಟೊ ಚಟ್ನಿನ ಮಾಡಿಕೊಂಡು ದೋಸೆ ಎಲ್ಲನೂ ಹಾಕಿ ಕೊಟ್ಟೆ. ಮಕ್ಕಳು ಕೂಡ ತಿಂದ್ಕೊಂಡು ಬಾಕ್ಸ್ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಸ್ಕೂಲ್ಗೆ ಹೋದರು. ಅದಾದಮೇಲೆ ನಾನು ನನ್ನ ಮನೆ ಕೆಲಸನ ಮುಗಿಸ್ಕೊಂಡೆ. ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆಯಿಂದನೇ ಕಂಟಿನ್ಯೂ ಮಾಡಿರಲಿಲ್ಲ. ಅಂದರೆ ಇವಾಗ ಎಕ್ಸಾಮ್ ನಡೀತಾ ಇದೆ ಅಲ್ವಾ ಮಕ್ಕಳಿಗೆ, ಹಾಗಾಗಿ ನನ್ನ ಮಗ ಬೆಳಿಗ್ಗೆನೇ ಎಕ್ಸಾಮ್ಗೆ ಹೋಗಿದ್ದಿದ್ದು. ನನ್ನ ಮಗಳು ಮಧ್ಯಾಹ್ನ ಹೋಗಬೇಕಿತ್ತು. ಹಾಗೇ ರೋಸ್ಮೇರಿ ವಾಟರ್ನ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಇತ್ತು. ಇವತ್ತು ಸ್ಪ್ರೇ ಮಾಡಿಕೊಂಡ್ರೆ ಖಾಲಿ ಆಗುತ್ತೆ, ಮತ್ತೆ ಪ್ರಿಪೇರ್ ಮಾಡ್ಬೋದು ಅಂತೇಳಿ ನಾನು ಕೂಡ ಸ್ಪ್ರೇ ಮಾಡಿಸ್ಕೊತಾ ಇದ್ದೆ. ನನ್ನ ಮಗಳಿಗೆ ಕೂಡ ಸ್ಪ್ರೇ ಮಾಡಬೇಕಿತ್ತು. ಇಬ್ಬರು ಕೂಡ ಸ್ಪ್ರೇ ಮಾಡಿಕೊಂಡು ಬಿಟ್ಕೊಂಡ್ರೆ ಮತ್ತು ಏರ್ ವಾಶ್ ಮಾಡೋದಾದರೆ, ಅಥವಾ ನಾನೇನು ಏರ್ ವಾಶ್ ಮಾಡೋದಿರಲಿಲ್ಲ, ನನ್ನ ಮಗಳು ಏರ್ ವಾಶ್ ಮಾಡಬೇಕಿತ್ತು. ಹಾಗಾಗಿ ಅವರಿಗೂ ಮಾಡಿಕೊಟ್ಟೆ. ನಾನು ಕೂಡ ಸ್ಪ್ರೇ ಮಾಡಿಕೊಂಡೆ. ಅದು ಡ್ರೈ ಆದಮೇಲೆ ಹಾಗೆ ಸ್ನಾನ ಮಾಡ್ಕೋಬೋದು ಅಂತ ಹೇಳಿ ಅದೆಲ್ಲ ಸ್ಪ್ರೇ ಎಲ್ಲ ಆದಮೇಲೆ ಇವಾಗ ಮಸಾಜ್ ಮಾಡ್ತಾಯಿದ್ದು. ಸ್ಟಾರ್ಟಿಂಗಲ್ಲಿ ವಿಡಿಯೋ ಆನ್ ಮಾಡಿಟ್ಟಿದ್ದು, ಫುಲ್ ನನಗೆ ಸ್ಪ್ರೇ ಮಾಡಿ ಮಸಾಜ್ ಮಾಡಿ ಎಲ್ಲ ಮುಗಿದ್ರೂ ವಿಡಿಯೋ ಆಫ್ ಆಗಿರಲಿಲ್ಲ. ಇಷ್ಟು ಲೆಂತ್ ವೀಡಿಯೋನ ಫುಲ್ ಹಾಕ್ಬಿಟ್ರೆ ನೋಡೋರು ಹೆಂಗೆ ನೋಡ್ತಾರೆ ಅಂತ ಹೇಳ್ತಾ ಇದ್ದೆ. ಫುಲ್ ಫಾಸ್ಟ್ ಮಾಡಿಬಿಡಿ ಮಮ್ಮಿ ಅಂತ ಹೇಳ್ತಾಯಿದ್ರು. ಹೆಂಗೆ ಅಂತ ಫಾಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತಾಯಿದ್ರು. ಈಗ ಇದನ್ನು ಫಾಸ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಕೊಂಡು ನಗಾಡ್ತಾ ಇದ್ವಿ. ಅದೇ ಒಂದು ಕಾಮಿಡಿಯಾಗಿ. ಇವಾಗ ಹಂಗೇ ನಾನು ಕೂಡ ಅವ್ರಿಗೂ ಏರ್ ಸ್ಪ್ರೇ ಎಲ್ಲ ಮಾಡಿ ಮಸಾಜ್ ಮಾಡಿ ಕೊಟ್ಟು, ಆನಂತರ ಅಲ್ಲಿ ಫುಲ್ಲು ಬಟ್ಟೆಗಳು ಹಾಕಿದ್ದೀನಲ್ವ ಅದೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕಿತ್ತು. ಹಾಗಾಗಿ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಟ್ರೆ ಎಲ್ಲ ಕೆಲಸನೂ ಮುಗ್ದಂಗೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅಡುಗೆ ಮಾಡಬೇಕಿತ್ತು. ಬೆಳಗ್ಗೆ ತಿಂಡಿಗೆ ಏನೂ ಮಾಡಿರಲಿಲ್ಲ. ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಏನೂ ಮಾಡಿರಲಿಲ್ಲ. ಹಾಗಾಗಿ ಅಡುಗೆ ಬೇರೆ ಮಾಡಬೇಕು. ನೆಕ್ಸ್ಟು ಈ ಒಂದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಇದನ್ನು ಸ್ವಲ್ಪ ಇಲ್ಲಿಗೆ ಸ್ಟಾಪ್ ಮಾಡಿ ಆಮೇಲೆ ನೆಕ್ಸ್ಟು ವಿಡಿಯೋಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ಇವಾಗ ಒಂದು ಏನು ಅವರ್ಕೆ ಹೂವು ಅಂತಲೇ ಏನೋ ಹೇಳ್ತಾರೆ ಅದಕ್ಕೆ. ನಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅವರಿಕೆ ಹೂವು ಅಂತ ಹೇಳಿನೇ ಬಂದಿದ್ದು. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಆ ಹೂವಿಗೆ. ಅದನ್ನು ನನ್ನ ಹಸ್ಬೆಂಡ್ಗೆ ನನಗೆ ಈ ಹೂವು ಬೇಕು, ಆವಾಗವಾಗ ಊರ ಕಡೆ ಹೋದಾಗ ತೊಗೊಂಬರ್ರಿ ಅಂತ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಹೂವು ತೊಗೊಂಬಂದು ಕೊಟ್ಟಿದ್ದರು. ಅದನ್ನು ಡ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಅಂಥೇಳಿ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಗ್ರೀನ್ ಟೀ ಥರ ಆವಾಗವಾಗ ಮಾಡ್ಕೊಂಡು ಕುಡಿಬೋದು. ಅದು ಸ್ಕಿನ್ಗೆಲ್ಲ ಒಳ್ಳೆಯದು ಅಂತ ಹೇಳಿ ಗೊತ್ತಾಯಿತು. ಹಂಗಾಗಿ ತರಿಸಿದ್ದೆ. ಅವ್ರು ಜಾಸ್ತಿ ತೊಗೊಂಬಂದಿರಲ್ಲ, ನಾನು ಡ್ರೈ ಮಾಡಿ ಇಟ್ಕೊಂಡ್ರೆ ಟೀ ಮಾಡ್ಕೊಂಡು ಕುಡಿಬೋದು ಅವಾಗವಾಗ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಅಂತಲೇ ಫುಲ್ ಎಲ್ಲ ಕ್ಲೀನಾಗಿ ಡ್ರೈ ಆಗಿತ್ತು. ಅದಕ್ಕೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು ಮಿಕ್ಕಿರೋದನ್ನು ನನ್ನ ಮಗಳಿಗೆ ಇದನ್ನು ಈ ಥರ ಟೀ ಮಾಡು ಅಂತ ಹೇಳಿಬಿಟ್ಟು ನಾನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟೊತ್ತಿಗೆ ಟೀ ಮಾಡಿದರು. ಅದನ್ನು ಬೆಲ್ಲ ಹಾಕಿ ಮಾಮೂಲಿ ಟೀ ಥರನೇ ಕುದಿಸಿ ಹೂವನ್ನು ಮತ್ತು ಬೆಲ್ಲನೂ ಹಾಕಿ ಕುದಿಸಿ ನೆಕ್ಸ್ಟು ಸ್ವಲ್ಪ ಲಾಸ್ಟಲ್ಲಿ ಹಾಲು ಹಾಕಿ ಸೋಸ್ಕೊಂಡು ಕುಡಿಯೋದು ಹಸಿ ಹೂವುದು. ಇದು ಡ್ರೈ ಇರೋದಕ್ಕೂ ಬೆಲ್ಲ ಹಾಕೋದಕ್ಕೆ ಹೇಳಿದ್ದೆ, ಹಾಕಿರಲಿಲ್ಲ. ಆಮೇಲೆ ಕೊನೆಗೆ ಹಾಕಿ ಕೊಟ್ಟರು. ಬಟ್ ಆದ್ರೂ ಡ್ರೈ ಆಗಿರೋ ಹೂವಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಕಹಿ ಕಹಿ ಆಯಿತು. ಇದರಲ್ಲಿ ಬೇರೆ ಏನಾದರೂ ರೆಸಿಪಿ ಅಥವಾ ಏನಾದರೂ ಮಾಡ್ಬೋದಾ ಅಂತೇಳಿ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಅದೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕುಡಿಯೋದಕ್ಕಂತೂ ತುಂಬಾ ಕಹಿ ಕಹಿ ಅನ್ನಿಸ್ತು. ಅಂದರೆ ಗ್ರೀನ್ ಟೀ ಹೆಂಗೆ ಕಹಿ ಇರುತ್ತೆ ಅದೇ ಥರನೇ ಕಹಿ ಕಹಿ ಅಂತ ಅನ್ನಿಸ್ತು ಅಂತ ನನಗನ್ಸುತ್ತೆ. ಬಟ್ ಅದು ಕುಡಿಯೋದು ಸ್ವಲ್ಪ ಕಷ್ಟನೇ ಆಯಿತು ಅಂತ ಹೇಳ್ಬೋದು.
ಹಾಗಾಗಿ ಬೇರೆ ಏನಾದರೂ ಮಾಡ್ಬೋದು ಅಂತ ಅಂದರೆ ಅದನ್ನಾದ್ರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿನ್ಗೂ ಇದನ್ನು ಪೌಡರ್ ಮಾಡಿ ಇಟ್ಕೊಂಡು ಅಪ್ಲೈ ಮಾಡಿದ್ರೆ ಸ್ಕಿನ್ನಲ್ಲಿ ಏನಾದರೂ ಕಲೆಗಳಿತ್ತು ಅಂದರೆ ಹೋಗ್ತವೆ ಅಂತ ಹೇಳ್ತಾರೆ. ಅದನ್ನು ನೋಡೋಣ, ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ರಿಸಲ್ಟ್ ಬಂದರೆ ನಿಜವಾಗ್ಲೂ ಶೇರ್ ಮಾಡ್ಕೋತೀನಿ. ಅದು ನಿಜಾನ ಅಲ್ವಾ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಹೋಮ್ ರೆಮಿಡಿ ಥರ ಏನಾದರೂ ಇತ್ತು ಅದರಿಂದ ಮಾಡ್ಕೋಬೋದು, ಅಥವಾ ಕುಡಿಯೋದಕ್ಕೇ ಬೇರೆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಏನಾದರೂ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ರೆ ನಂತರ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಕೇಳ್ತಾ ಇರೋದಷ್ಟೇ. ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಫ್ಯಾಮಿಲಿ ವ್ಲಾಗ್ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.